ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ತತ್ವ ಟ್ರೇಡಿಂಗ್ ಆ್ಯಂಡ್ ಇನ್ವೆಸ್ಟ್ಮೆಂಟ್ಸ್. ನಾನು ನಿತಿನ್ ಜೈನ್ವಿ. ಸೊ ನಾವಿವತ್ತು ಪ್ರೈಸ್ ಆ್ಯಕ್ಷನ್ ರೂಲ್ಸ್ನ ನೋಡ್ತಾ ಹೋಗೋಣ. ಸೊ ಮಾರ್ಕೆಟಲ್ಲಿ ಪ್ರೈಸ್ ಆ್ಯಕ್ಷನ್ ಇವತ್ತು ಯಾವ ರೀತಿ ಆಯಿತು, ಸೊ ನಾವು ಯಾವ ರೀತಿ ಟ್ರೇಡ್ನ ತಗೋಬೋದಾಗಿತ್ತು ಅಂತ ನೋಡ್ತಾ ಹೋಗೋಣ. ಸೊ ಅದಕ್ಕಿಂತ ಮುಂಚೆ ಡಿಸ್ಕ್ಲೈಮರ್. ಸೊ ಇದು ಯಾವುದೇ ರೀತಿ ಬೈ ಸೆಲ್ ರೆಕಮೆಂಡೇಷನ್ ಅಲ್ಲ, ಜಸ್ಟ್ ನಿಮಗೆ ಪ್ರೈಸ್ ಆ್ಯಕ್ಷನ್ ರೂಲ್ಸ್ನ ನಾನು ಇಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ವಿತ್ ಎಕ್ಸಾಂಪಲ್. ಜಸ್ಟ್ ಇದು ಚಾರ್ಟ್ ರೀಡಿಂಗ್ ಪರ್ಪಸ್ಸಿಗೋಸ್ಕರ ಮಾತ್ರ. ಸೊ ನಾವು ಇವಾಗ ಚಾರ್ಟಿಗೆ ಬಂದರೆ, ಸೊ ಇಲ್ಲಿ ಯಾವುದೋ ಒಂದು ಸ್ಟಾಕ್ ತಗೊಂಡಿದ್ದೀನಿ. ಸೊ ಇದು ಜಸ್ಟ್ ಫಾರ್ ರೆಫರೆನ್ಸ್ ಅಷ್ಟೇ. ಸೊ ನೀವು ಯಾವ ಸ್ಟಾಕಿಗೆ ಬೇಕಾದ್ರೂ, ಯಾವ ಇಂಡೆಕ್ಸಿಗೆ ಬೇಕಾದ್ರೂ ಇದನ್ನು ನೀವು ಅಪ್ಲೈ ಮಾಡ್ಬೋದು. ಯಾವ ಟೈಮ್ ಫ್ರೇಮಿಗೆ ಬೇಕಾದ್ರೂ ನೀವು ಇದನ್ನ ಅಪ್ಲೈ ಮಾಡ್ಬೋದು. ಸೊ ಇಲ್ಲೇನಾಗಿದೆ, ಸೊ ನಿನ್ನೆ ಮಾರ್ಕೆಟ್ ಅರೌಂಡ್ ಇಲ್ಲಿ ಕ್ಲೋಸ್ ಆಗಿದೆ. ಸೊ ಇಲ್ಲಿಂದ ಇಲ್ಲಿಗೆ ಇವತ್ತು ಗ್ಯಾಪ್ ಅಪ್ ಆಯಿತು, ಅಂದರೆ ಇಲ್ಲಿ ಓಪನ್ ಆಯಿತು, ಇಲ್ಲಿ ಕ್ಲೋಸ್ ಆಯಿತು ಅಲ್ವಾ. ಸೊ ನಮಗೇನಾಯ್ತು, ಇದು ಮೂಮೆಂಟಮ್ ಕ್ಯಾಂಡಲ್ ಆಗಿಲ್ಲ, ಡೋಜಿ ಕ್ಯಾಂಡಲ್ ಆಯಿತು. ಅದರಲ್ಲೂ ನಮಗೆ ಗ್ರೀನ್ ಆಗಿಲ್ಲ, ರೆಡ್ ಕಲರ್ ಕ್ಯಾಂಡಲ್ ಆಗೋಗಿದೆ. ಸೊ ನಮಗೇನಾಗಬೇಕು, ಪ್ರೈಸ್ ಆ್ಯಕ್ಷನ್ ರೂಲ್ಸ್ ಪ್ರಕಾರ ಗ್ಯಾಪ್ ಗ್ರೀನ್ ಕಲರ್ ಮೂಮೆಂಟಮ್ ಕ್ಯಾಂಡಲ್ ಆಗಬೇಕು. ಸೊ ಆದರೆ ಇಲ್ಲೇನಾಗಿದೆ, ಗ್ಯಾಪ್ ಅಪ್ ಆಗಿ ರೆಡ್ ಕಲರ್ ಕ್ಯಾಂಡಲ್ ಫಾರ್ಮ್ ಆಗಿದೆ. ಸೊ ಇದು ನಮಗೆ ನೋ ಎಂಟ್ರಿ. ಸೊ ಇಲ್ಲಿ ಐನ ಮತ್ತು ಇದು ಲೋನ ಬ್ರೇಕ್ ಮಾಡೋವರೆಗೂ ನಮಗೆ ನೋ ಎಂಟ್ರಿ. ಸೊ ನಾವೇನು ಮಾಡ್ತೀವಿ, ಸೊ ಈ ಥರ ಗ್ಯಾಪ್ ಅಪ್ ಆಗಿ ಸೊ ಗ್ರೀನ್ ಕಲರ್ ಮೂಮೆಂಟಮ್ ಕ್ಯಾಂಡಲ್ ಫಾರ್ಮ್ ಆಗದಲ್ಲಿ ಇರಬೇಕಾದ್ರೆ ಸೊ ನಾವೇನು ಮಾಡಬೇಕು, ಸೊ ಇಲ್ಲಿ ಡೋಜಿ ಕ್ಯಾಂಡಲ್ ಆಗಿದೆ, ಸೊ ಇದರ ಹೈಗೊಂದು ಟ್ರೆಂಡ್ ಲೈನ್ನ ಹಾಕೋಬೇಕು. ಸೊ ಇದರ ಲೋಗೊಂದು ಟ್ರೆಂಡ್ ಲೈನ್ನ ಫಾರ್ಮ್ ಮಾಡ್ಕೋಬೇಕು. ಸೊ ಈ ರೀತಿ ಹೈಗೆ ಮತ್ತು ಲೋಗೆ ಟ್ರೆಂಡ್ ಲೈನ್ ಹಾಕೊಂಡಾಗ ಯಾವ ಕಡೆ ನಿಮಗೆ ಬ್ರೇಕ್ಔಟ್ ಸಿಗುತ್ತೋ ಆ ಸೈಡ್ ನೀವು ಟ್ರೆಂಡ್ನ ರೈಡ್ ಮಾಡ್ತಾ ಹೋಗ್ಬೋದು. ಸೊ ನಮಗೆ ಇಲ್ಲಿ ಏನಾಗಿದೆ, ಗ್ರೀನ್ ಕಲರ್ ಕ್ಯಾಂಡಲಲ್ಲಿ ಮೇಲ್ಗಡೆ ಬ್ರೇಕ್ಔಟ್ ಸಿಕ್ಕಿದೆ. ಸೊ ನಾವೇನು ಮಾಡ್ಬೋದು, ಇಲ್ಲಿ ಬೈಯಿಂಗ್ ಕಂಡೀಷನ್ ನಮಗೆ ಸಿಕ್ಕಿದೆ. ಸೊ ಈ ಒಂದು ಕ್ಲೋಸಲ್ಲಿ ನಾವು ಬೈಯಿಂಗ್ ಪೊಸಿಷನ್ನ ಬೇಕಾದರೆ ತಗೋಬೋದು. ಸೊ ನಾವೇನು ಮಾಡಿದ್ವಿ, ಇಲ್ಲಿ ಬೈ ಮಾಡಿದ್ವಿ. ಸೊ ನಿಮಗೆ ಸೆಲ್ಲಿಂಗ್ ಪೊಸಿಷನ್ ಎಲ್ಲಿ ಸಿಕ್ತಂದರೆ, ಸೊ ಇಲ್ಲಿ ನೋಡಿ, ಇಲ್ಲಿ ಪರ್ಫೆಕ್ಟ್ ಈವ್ನಿಂಗ್ ಸ್ಟಾರ್ ಆಗಿ ಫಾರ್ಮ್ ಆಗಿದೆ ಇಲ್ಲಿ. ಸೊ ಅಪ್ ಟ್ರೆಂಡು ಗ್ರೀನ್ ಕಲರ್ ಕ್ಯಾಂಡ್ಲು, ಡೋಜಿ ರೆಡ್ ಕಲರ್ ಕ್ಯಾಂಡ್ಲು, ಈವ್ನಿಂಗ್ ಸ್ಟಾರ್. ಸೊ ಇದು ನಿಮಗೆ ಎಕ್ಸಿಟ್ ಆಗೋ ಒಂದು ಇಂಡಿಕೇಶನ್. ಸೊ ಆಮೇಲೆ ನೋಡಿ ಮಾರ್ಕೆಟ್ ಹಿಂಗೆ ಕೆಳಗಡೆ ಬಂತು, ಆದರೆ ಮತ್ತೆ ಮೇಲ್ಗಡೆ ಹೋಯ್ತು, ಅದು ಬೇರೆ ವಿಷಯ. ಆದರೆ ಇಲ್ಲಿಂದ ಅಂತ ನಿಮಗೆ ಮಾರ್ಕೆಟು ಕೆಳಗಡೆ ಬಂತು ಅಲ್ವಾ. ಸೊ ನೀವೇನು ಮಾಡ್ಬೋದಾಗಿತ್ತು, ಅರೌಂಡ್ ಈ ಒಂದು ಝೋನಲ್ಲಿ ಬೇಕಾದ್ರೂ ಎಕ್ಸಿಟ್ ಮಾಡ್ಬೋದಾಗಿತ್ತು. ಸೊ ಇಲ್ಲ ನೀವೇನು ಮಾಡ್ಬೋದಾಗಿತ್ತು, ಸೊ ನೀವು ಈ ರೀತಿ ಮಾಡಲ್ಲ ಅಂತಂದರೆ, ಕ್ಯಾಂಡಲ್ ಸ್ಟಿಕ್ ಪ್ಯಾಟರ್ನ್ ಪ್ರಕಾರ ನೀವು ಎಕ್ಸಿಟ್ ಆಗಲ್ಲ ಅಂತಂದರೆ, ಸೊ ಇಂಡಿಕೇಟರ್ ಮುಖಾಂತರ ಬೇಕಾದ್ರೂ ನೀವು ಎಕ್ಸಿಟ್ ಆಗ್ಬೋದು. ಸೊ ಫಾರ್ ಎಕ್ಸಾಂಪಲು ನೀವು ಬಾಲಿಂಜರ್ ಬ್ಯಾಂಡ್ ಏನಾದ್ರು ನೀವು ಯೂಸ್ ಮಾಡ್ತಿದ್ದೀರಾ ಅಂದರೆ, ಬಾಲಿಂಜರ್ ಬ್ಯಾಂಡ್ ಸಮೇತನೂ ನಮಗೆ ಅರೌಂಡ್ ಈ ಒಂದು ರೆಡ್ ಕಲರ್ ಕ್ಯಾಂಡಲಲ್ಲಿ ಎಕ್ಸಿಟ್ ಕೊಟ್ಟಿರೋದು. ಸೊ ಇಲ್ಲ ನೀವು ಇ ಎಮ್ ಎ ಯೂಸ್ ಮಾಡ್ತೀರಾ, ಇ ಎಮ್ ಎ ಇಂಡಿಕೇಟರ್ ಯೂಸ್ ಮಾಡ್ತೀರಾ ಅಂದರೆ, ಇ ಎಮ್ ಎ 30ನ ನಾವು ಹಾಕೊಂಡು ನೋಡೋದಾದ್ರೆ, ಸೊ ಅದು ನಿಮಗೆ ಅರೌಂಡ್ ಇಲ್ಲಿ ಈ ಒಂದು ರೆಡ್ ಕಲರ್ ಕ್ಯಾಂಡಲ್ ನಿಮ್ಗೆ ಎಕ್ಸಿಟ್ ಕೊಟ್ಟಿದೆ. ಸೊ ಇನ್ನೂ ಬೆಸ್ಟ್ ಆಪ್ಷನ್ ಏನು ಅಂತಂದರೆ, ಸೊ ನೀವೇನು ಮಾಡ್ಬೋದು, ಟ್ರೈಲಿಂಗ್ ಸ್ಟಾಪ್ ಲಾಸ್ನ ಮಾಡ್ತಾ ಹೋಗ್ಬೋದು. ಸೊ ಯಾವಾಗ ಇದು ಬ್ರೇಕ್ಔಟ್ ಕೊಡ್ತೋ ನೀವು ಇಲ್ಲಿ ಎಂಟ್ರಿ ಆದ್ರಿ, ಸೊ ಸ್ಟಾಪ್ ಲಾಸ್ನ ಇಲ್ಲಿಗೆ ಇಕ್ಕಿದ್ರಿ. ಸೊ ನೀವೇನು ಮಾಡ್ಬೋದು, ಈ ಒಂದು ಸ್ಟಾಪ್ ಲಾಸ್ನ ಈ ಒಂದು ಕ್ಯಾಂಡಲ್ ಕ್ಲೋಸ್ ಆದಮೇಲೆ ಇಲ್ಲಿಗೆ ಮೂವ್ ಮಾಡಿದ್ರಿ. ಅದಾದಮೇಲೆ ನಿಮ್ಮ ಸ್ಟಾಪ್ ಲಾಸ್ನ ಇಲ್ಲಿಗೆ ಮೂವ್ ಮಾಡಿದ್ರಿ. ಅದಾದಮೇಲೆ ನಿಮ್ಮ ಸ್ಟಾಪ್ ಲಾಸ್ನ ಈ ಒಂದು ಕ್ಯಾಂಡಲ್ ಹೋಗಿ ಮೂವ್ ಮಾಡಿದ್ರಿ. ಸೊ ಯಾವಾಗ ಇದು ಹಿಂಗೆ ಬಂತು, ಸೊ ನಿಮ್ಮ ಸ್ಟಾಪ್ ಲಾಸ್ ಹಿಟ್ಟಾಯಿತು, ಸೊ ನಿಮ್ಗೆ ಇಲ್ಲೇ ಎಕ್ಸಿಟ್ ಆಗೋಯ್ತು. ಸೊ ಇಲ್ಲಿ ಅರೌಂಡ್ ಈ ಒಂದು ಕ್ಯಾಂಡ್ಲು ಓಪನ್, ಸಾರಿ, ಈ ಒಂದು ಕ್ಯಾಂಡ್ಲು ಲೋಲ್ ಅಲ್ವಾ. ಸೊ ಲೋನಲ್ಲಿ ನಾವು ಸ್ಟಾಪ್ ಲಾಸ್ ಸಿಗಬೇಕಾಗಿದ್ದು. ಸೊ ಅರೌಂಡ್ ಇಲ್ಲಿ, ಸೊ ಇಲ್ಲಿಗೆ ಬಂದ ತಕ್ಷಣ ನಿಮ್ಮ ಒಂದು ಪೊಸಿಷನ್ನು ಎಕ್ಸಿಟ್ ಆಗೋಯ್ತು. ನೀವೇನಾದರೂ ಟ್ರೈಲಿಂಗ್ ಸ್ಟಾಪ್ ಲಾಸ್ನ ಮೂವ್ ಮಾಡಿದ್ರೆ. ಅಕಸ್ಮಾತ್ ನೀವಿಲ್ಲ, ಇದು ಯಾವುದೂ ಮಾಡಲಿಲ್ಲ, ನಾನೊಂದು ಫಿಕ್ಸ್ಡ್ ಟಾರ್ಗೆಟ್ ಇಟ್ಕೊತೀನಿ ಸರ್, ನಾನು ಅದ್ರ ಪ್ರಕಾರ ಎಕ್ಸಿಟ್ ಆಗ್ತೀನಿ ಅಂದರೆ, ಸೊ ನೀವು ಅದೇ ಆ ರೀತಿ ಬೇಕಾದ್ರೆ ಮಾಡ್ಬೋದು. 1 ಪಾಯಿಂಟು ಅಥವಾ 2 ಪಾಯಿಂಟು ಅಥವಾ 3 ಪಾಯಿಂಟು ನೀವು ಫಿಕ್ಸ್ಡ್ ಟಾರ್ಗೆಟ್ನ ಇಟ್ಕೊಂಡು, ಸೊ ಅಲ್ಲಿಗೆ ಬಂದಾಗ ನೀವು ಎಕ್ಸಿಟ್ ಬೇಕಾದ್ರೂ ಆಗ್ಬೋದು. ಸೊ ಇಷ್ಟು ನಿಮಗೆ ಬಿಟ್ಟಿದ್ದು. ಸೊ ನಿಮ್ಮ ರಿಸ್ಕ್ ಟು ರಿವಾರ್ಡ್ ಪ್ರಕಾರ ನೀವು ಯಾವ ರೀತಿ ಬೇಕಾದ್ರೂ ಮಾಡ್ತಾ ಹೋಗ್ಬೋದು. ಸೊ ಅದಾದಮೇಲೆ ನಾವು ಇನ್ನೊಂದು ಎಕ್ಸಾಂಪಲ್ನ ನಾವು ನೋಡೋದಾದರೆ, ಸೊ ಇಲ್ಲಿ ನಿಮಗೆ ಬೇರೆ ಥರ ಆಗೋಗಿದೆ ಇವತ್ತು ಸಿಚುವೇಶನ್.
ಸೊ ಇದು ಯಾವ ಸ್ಟಾಕು ಏನು ಅದು ಯಾವುದು ಡೀಟೇಲ್ಸ್ ಬೇಡ, ಜಸ್ಟ್ ನೀವೇನು ಮಾಡಿ ಚಾರ್ಟ್ನ ಮಾತ್ರ ಅಬ್ಸರ್ವ್ ಮಾಡಿ. ಸೊ ಇಲ್ಲೇನಾಯಿತು, ಸೊ ಮಾರ್ಕೆಟ್ ನಮಗೆ ಅರೌಂಡ್ ಇಲ್ಲಿ ಕ್ಲೋಸ್ ಆಗಿತ್ತು, ಇಲ್ಲಿ ಓಪನ್ ಆಯ್ತು ಇವತ್ತು. ಸೊ ಓಪನ್ ಆಗಿ ಏನಾಯಿತು, ಇದು ಕೂಡ ನಮ್ಗೆ ಡೋಜಿ ಕ್ಯಾಂಡಲ್ ಆಗೋಯ್ತು, ರೆಡ್ ಕಲರ್ ಡೋಜಿ ಕ್ಯಾಂಡಲ್, ಗ್ರೀನ್ ಕಲರ್ ಮೂಮೆಂಟಮ್ ಆಗಿಲ್ಲ. ಸೊ ಅದಕ್ಕೋಸ್ಕರ ನಾವೇನು ಮಾಡ್ತೀವಿ, ಇದರ ಹೈಗೊಂದು ಟ್ರೆಂಡ್ ಲೈನ್ ಹಾಕಂತೀವಿ, ಇದರ ಲೋಗೊಂದು ಟ್ರೆಂಡ್ ಲೈನ್ ಹಾಕಂತೀವಿ. ಸೊ ಇಲ್ಲೂ ನಮಗೆ ಈವ್ನಿಂಗ್ ಸ್ಟಾರ್ ಫಾರ್ಮೇಷನ್ ಆಗಿದೆ. ಸೊ ನೋಡ್ಬೋದು ಇಲ್ಲಿ ಅಪ್ ಟ್ರೆಂಡು, ಗ್ರೀನ್ ಕಲರ್ ಮೂಮೆಂಟಮ್ ಕ್ಯಾಂಡ್ಲು, ಡೋಜಿ ರೆಡ್ ಕಲರ್ ಮೂಮೆಂಟಮ್ ಕ್ಯಾಂಡ್ಲು, ಪರ್ಫೆಕ್ಟ್ ಈವ್ನಿಂಗ್ ಸ್ಟಾರ್. ಸೊ ಆದರೆ ಅದಕ್ಕಿಂತ ಮುಂಚೆ ನಾವು ಎಂಟ್ರಿ ಎಲ್ಲಿ ತಗೊಂಡ್ವಿ ಅಂತಂದರೆ, ಎಂಟ್ರಿನ ಅರೌಂಡ್ ಇಲ್ಲಿ ತಗೊಂಡಿರ್ತೀವಿ, ಯಾಕಂದರೆ ಈ ಒಂದು ಟ್ರೆಂಡ್ ಲೈನ್ನ ಇದು ಬ್ರೇಕ್ ಮಾಡ್ತು ಅಂತ ಇಲ್ಲಿ ಎಂಟ್ರಿ ತಗೊಂಡ್ವಿ. ಸೊ ನೀವು ಟ್ರೈಲಿಂಗ್ ಸ್ಟಾಪ್ ಲಾಸ್ ಮೂವ್ ಮಾಡಿದ್ರೆ ಇಲ್ಲಿಂದ ಇಲ್ಲಿಗೆ, ಇಲ್ಲಿಂದ ಇಲ್ಲಿಗೆ, ಸೊ ಅರೌಂಡ್ ನಿಮ್ಗೆ ಇಲ್ಲಿ ಎಕ್ಸಿಟ್ ಸಿಕ್ಕಿರುತ್ತೆ. ಸೊ ಇಲ್ಲ ನೀವು ಟ್ರೈಲಿಂಗ್ ಸ್ಟಾಪ್ ಲಾಸ್ನ ಮೂವ್ ಮಾಡಿಲ್ಲ ಅಂತಂದರೆ, ಕ್ಯಾಂಡಲ್ ಸ್ಟಿಕ್ ಪ್ಯಾಟರ್ನ್ ಪ್ರಕಾರ ನೀವು ಎಕ್ಸಿಟ್ ಆಗಕ್ಕೆ ನೋಡ್ತಾ ಇದ್ದೀರಾ ಅಂತಂದರೆ, ಸೊ ಅರೌಂಡ್ ಈ ಒಂದು ರೆಡ್ ಕಲರ್ ಕ್ಯಾಂಡಲ್ ಇಲ್ಲಿ ಕ್ಲೋಸ್ ಆದಮೇಲೆ ಇಲ್ಲಿ ಬೇಕಾದ್ರೆ ನೀವು ಎಕ್ಸಿಟ್ ಆಗೋದು. ಸೊ ನೀವು ಎಲ್ಲಿ ಎಂಟ್ರಿ ಆದರೂ ನಿಮಗೆ ಎಕ್ಸಿಟ್ ಸಮೇತ ಅಲ್ಲೇ ಸಿಕ್ಕಿದೆ. ಸೊ ನೀವು ಸ್ಟಾಪ್ ಲಾಸ್ನ ಟ್ರೈಲ್ ಮಾಡಿಲ್ಲ ಅಂತ ಅಂದರೆ. ಸೊ ಅದಾದಮೇಲೆ ನಮ್ಗೆ ಇನ್ನೊಂದು ಬ್ಯೂಟಿಫುಲ್ ಎಂಟ್ರಿ ಕೂಡ ಸಿಕ್ಕಿದೆ. ಸೊ ಇದು ನಮಗೇನಾಯಿತು, ಅಪ್ ಟ್ರೆಂಡಿನ ಎಂಟ್ರಿ ಸಿಕ್ತು. ಸೊ ಈವ್ನಿಂಗ್ ಸ್ಟಾರ್ ಫಾರ್ಮ್ ಆಯಿತು, ಎಕ್ಸಿಟ್ ಆದ್ವಿ, ಇಲ್ಲ ಕ್ಯಾಂಡಲ್ ಸ್ಟಿಕ್ ಪ್ಯಾಟರ್ನ್ ಪ್ರಕಾರ, ಸೊ ಅಥವಾ ಟ್ರೈಲಿಂಗ್ ಸ್ಟಾಪ್ ಲಾಸ್ನ ನೀವು ಮೂವ್ ಮಾಡಿದ್ರೆ, ಸೊ ಇಲ್ಲಿ ನಿಮಗೆ ಎಕ್ಸಿಟ್ ಸಿಕ್ತು, ಸೊ ಅಲ್ಲಿ ಸಮೇತ ನೀವು ಎಕ್ಸಿಟ್ ಆದರೆ. ಸೊ ಇಲ್ಲ ನೀವು ಇಂಡಿಕೇಟರ್ ಪ್ರಕಾರ ಎಕ್ಸಿಟ್ ಆಗ್ತೀರಾ ಅಂತಂದರೆ, ಇಂಡಿಕೇಟರ್ ಪ್ರಕಾರ ನಿಮ್ಗೆ ಇದೇ ಕ್ಯಾಂಡಲ್ಲಿ ಎಕ್ಸಿಟ್ ಸಿಕ್ಕಿದೆ, ಬಾಲಿಂಜರ್ ಬ್ಯಾಂಡ್ ಪ್ರಕಾರ. ಸೊ ಇನ್ನೊಂದು ನಮ್ಗೆ ಎಂಟ್ರಿ ನೋಡಿ ಇಲ್ಲಿ. ಸೊ ನಾವೇನು ಮಾಡಿದ್ವಿ, ಇದರ ಹೈಗೆ ಒಂದು, ಇದರ ಲೋಗೆ ಒಂದು ಟ್ರೆಂಡ್ ಲೈನ್ ಹಾಕೊಂಡ್ವಿ. ಸೊ ಇದು ಐನ ಬ್ರೇಕ್ ಮಾಡ್ತಾ ಅಂತ ಇಲ್ಲಿ ತಗೊಂಡ್ವಿ. ಸೊ ಇಲ್ಲಿ ಟ್ರೈಲಿಂಗ್ ಸ್ಟಾಪ್ ಲಾಸ್ ಮೂವ್ ಮಾಡಿದ್ರೆ ನಿಮ್ಗೆ ಇಲ್ಲಿ ಎಕ್ಸಿಟ್ ಸಿಕ್ತು, ಅಲ್ಲಿ ಎಕ್ಸಿಟ್ ಆದರೆ. ಸೊ ಅದಾದಮೇಲೆ ಮತ್ತೆ ಟ್ರೆಂಡ್ ಲೈನ್ ಒಳಗಡೆ ಬಂತು. ಸೊ ಮತ್ತೇನಾಯಿತು, ಮತ್ತೆ ಲೋನ ಬ್ರೇಕ್ ಮಾಡ್ತು. ಇವತ್ತೇನಾಯಿತು, ಮತ್ತೆ ಲೋನ ಬ್ರೇಕ್ ಮಾಡ್ತು. ಸಿ ಡೌನ್ ಟ್ರೆಂಡು ಕಂಟಿನ್ಯೂ ಆಯಿತು. ಸೊ ಈ ಒಂದು ಟ್ರೆಂಡು ಕೂಡ ನಾವು ಇಲ್ಲಿ ಹಿಡಿಬೋದಾಗಿತ್ತು. ಸೊ ಅರೌಂಡ್ ನೀವು ಈ ಒಂದು ಕ್ಯಾಂಡಲ್ ಇಲ್ಲಿ ಕ್ಲೋಸ್ ಆದಾಗ ಇಲ್ಲಿ ಎಂಟ್ರಿ ಆದ್ರಿ ಅಂತಂದರೆ, ಸೊ ಇಷ್ಟೂ ಪಾಯಿಂಟ್ನ ನೀವು ಹಿಡಿಬೋದಿತ್ತು. ಸೊ ಸೂಪರ್ ಡೂಪರ್ ಟ್ರೆಂಡ್ ನಮಗಿಲ್ಲಿ ಸಿಕ್ತು ಇವತ್ತು. ಸೊ 2 ಚಾನ್ಸ್ ಸಿಕ್ತು, ಅಪ್ ಟ್ರೆಂಡು ಹಿಡಿದ್ವಿ, ಸೊ ಡೌನ್ ಟ್ರೆಂಡು ಕೂಡ ನಾವು ಹಿಡಿದ್ವಿ. ಸೊ ಡೌನ್ ಟ್ರೆಂಡಲ್ಲಿ ನಮಗೆ ಅಪ್ ಟ್ರೆಂಡ್ಗಿಂತನೂ ಒಂದು ಒಳ್ಳೆ ಪ್ರಾಫಿಟ್ ಇವತ್ತು ಸಿಕ್ಕಿದೆ. ಸೊ ಇದಿಷ್ಟು ನೀವು ಪ್ರೈಸ್ ಆ್ಯಕ್ಷನ್ ಮುಖಾಂತರ ಯಾವ ರೀತಿ ಟ್ರೇಡ್ನ ತಗೋಬೋದಾಗಿತ್ತು ಅಂತ. ಸೊ ಫುಲಿ ನಾನು ಏನು ಎಕ್ಸ್ಪ್ಲೇನ್ ಮಾಡೋದು ಇವತ್ತು, ಸೊ ಅದು ಎಲ್ರಿಗೂ ಅರ್ಥ ಆಯ್ತು ಅಂತ ಅಂದ್ಕೊತೀನಿ. ಸೊ ಅರ್ಥ ಆಗಿಲ್ಲ ಅಂತಂದರೆ ದಯವಿಟ್ಟು ಕಮೆಂಟ್ ಮಾಡಿ, ಸೊ ಆದಷ್ಟು ಕ್ಲಿಯರ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಸೊ ನಾಳೆ ಸಿಗ್ತೀನಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲೇ ಮುಗಿಸ್ತಾ ಇದ್ದೀನಿ. ಇಷ್ಟೊತ್ತು ನಮ್ಮ ವಿಡಿಯೋ ನೋಡಿದ್ದಕ್ಕೋಸ್ಕರ ಎಲ್ರಿಗೂ ಧನ್ಯವಾದಗಳು. ಕೀಪ್ ಲರ್ನಿಂಗ್, ಕೀಪ್ ಗ್ರೋಯಿಂಗ್.